ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಮುಖ್ಯವಾದ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು ಸರಳ ವಿಜ್ಞಾನದ ಒಂದು ಪಾಠ. ಇದರಲ್ಲಿ ಹೆಚ್ಚು ಅಂಕಿ ಅಂಶಗಳನ್ನು ಕೊಟ್ಟಿಲ್ಲ, ವಿಷಯಗಳನ್ನು ಕೊಟ್ಟಿದ್ದೇನೆ. ಕಾರಣ ಏನಂದ್ರೆ, ಸಾಧಾರಣವಾಗಿರ್ತಕ್ಕಂಥ ಮಕ್ಕಳು 5, 6, 7ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಸ್ವಲ್ಪ ಭೂಮಿಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಇದು ಸಹಾಯ ಆಗ್ಬೋದು. ಯಾವ ಪರೀಕ್ಷೆಗೂ ಇದರಿಂದ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ವಿಷಯ ತಿಳ್ಕೊಳ್ಳೋಕೆ ಅನುಕೂಲ ಆಗ್ಬೋದು. ಇವತ್ತು ನಾನು ಭೂಮಿಯ ಮೇಲ್ಭಾಗದಿಂದ ಕೋರ್ ಅತ್ಯಂತ ಒಳಭಾಗಕ್ಕೆ ಪ್ರಯಾಣ ಮಾಡುವ ಒಂದು ಸಂಕಲ್ಪ ಮಾಡಿದ್ದೀನಿ. ಪ್ರಯಾಣ ಅಂದ್ರೆ ಹೇಗೆ? ಅಲ್ಲೇ ನಾನು ಜೆಟ್ನಲ್ಲಿ ಹೋಗಲ್ಲ, ಏರೋಪ್ಲೇನ್ ನಲ್ಲಿ ಹೋಗಲ್ಲ, ಕೇವಲ ಏನಿದೆ ಅನ್ನೋದನ್ನ ನೋಡ್ಕೊಂಡು, ಅಂದ್ರೆ ಒಂದು ವರ್ಚುವಲ್ ಟೂರ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ಈಗ ಈ ಚಿತ್ರದಲ್ಲಿ ಎಡಗಡೆ ಒಂದು ಚಿತ್ರ, ಕೆಳಗಡೆ ಇನ್ನೊಂದು ಚಿತ್ರ ತೋರಿಸಿದ್ದೀನಿ. ಅಲ್ಲಿ ನೋಡಿದಾಗ ನೀವು ಮೇಲ್ಗಡೆ ಇರ್ತಕ್ಕಂಥದ್ದು ಭೂಮಿಯ ಪೂರ್ತಿ ಆಕಾರ, ಭೂಮಿ ಗುಂಡಾಗಿರ್ತಕ್ಕಂಥದ್ದು, ಭೂಮಿಯ ಮೇಲೆ ಇರ್ತಕ್ಕಂಥ ಹವಾಮಾನ ಮತ್ತು ಭೂಮಿಯ ಕೆಳಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೊಟ್ಟಿದ್ದೀನಿ. ಕೆಳಭಾಗದಲ್ಲಿ ಕೇವಲ ಭೂಮಿಯ ಕೆಳಭಾಗ ಅಂದ್ರೆ ಕ್ರಸ್ಟ್ ಇದೆಯಲ್ಲ, ನಾವು ಕಾಲಿಟ್ಕೊಂಡು ಓಡಾಡ್ತೀವಲ್ಲ, ಅದು ಕ್ರಸ್ಟ್. ಆ ಕ್ರಸ್ಟ್ ನಿಂದ ಕೆಳಭಾಗದಲ್ಲಿ ಪೂರ್ತಿ ಸೆಂಟರ್ಗೆ ಹೋಗ್ತೀವಲ್ಲ, ಅದಕ್ಕೆ ಕೋರ್ ಅಂತ ಕರಿತೀವಿ. ಭೂಮಿ ಗುಂಡಾಗಿರೋದ್ರಿಂದ ನೀವು ಎಲ್ಲಿ ನಿಂತ್ಕೊಂಡ್ರು, ಇಲ್ಲಿದ್ರು ಒಂದೇ, ಅಮೆರಿಕಾದಲ್ಲಿದ್ರು ಒಂದೇ, ಎಲ್ಲಿದ್ರು ಒಂದೇ, ಭೂಮಿ ಗುಂಡಾಗಿದೆ. ಆದ್ರೆ ಅದರ ಒಂದು ಪರಿಣಾಮ ನಮಗೆ ಗೊತ್ತಾಗಲ್ಲ. ಇವತ್ತು ಈ ವಿಷಯಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ, ಬನ್ನಿ. We talk about today the inner layers of the earth. Crust is the outermost part of the earth, where we stand, where we live, where animals move, all these things will happen. Below that is upper mantle. That is the first part of the inner part of the earth. ಎರಡನೇದು ಲೋವರ್ ಮ್ಯಾಂಟಲ್ ಅಂತ ಕರೀತಾರೆ. ಮೂರನೇದಕ್ಕೆ ಔಟರ್ ಕೋರ್ ಅಂತ ಕರೀತಾರೆ. ನಾಲ್ಕನೇದಕ್ಕೆ ಇನ್ನರ್ ಕೋರ್ ಅಂತ ಕರೀತಾರೆ. ಇಲ್ಲಿ ನಾನು ಈ ಬೇರೆ ಬೇರೆ ಬಣ್ಣಗಳನ್ನು ತೋರಿಸಿದ್ದೀನಿ. ಹೆಚ್ಚು ಎಕ್ಸ್ಪ್ಲೈನ್ ಮಾಡೋಕ್ ಆಗಲ್ಲ ಇಲ್ಲಿ, ಅದಿಷ್ಟು ತಿಳ್ಕೊಳ್ಳಿ. ಭೂಮಿಯ ಒಳಭಾಗದಲ್ಲಿ ಅನೇಕ ಭಾಗಗಳಿವೆ. ಅವುಗಳನ್ನ ಲೇಯರ್ಸ್ ಅಂತ ಕರೀತಾರಲ್ಲ, ಪದಗಳಾಗಿ ವಿಂಗಡಿಸ್ಬೋದು. ಅದೇನು ನೋಡೋಣ, ಬನ್ನಿ. ಭೂಮಿ ಒಳಗೆ ಟೊಳ್ಳಾಗಿಲ್ಲ, ಖಾಲಿ ಇಲ್ಲ. ಅಂದ್ರೆ ಭೂಮಿಯ ಒಳಭಾಗದಲ್ಲಿ, ಭೂಮಿಯ ಕೆಳಭಾಗದಲ್ಲಿ ಅನೇಕ ಪದರಗಳಿವೆ, ಹಲವು ಪದರಗಳಿವೆ ಅಂತ ಹೇಳೋಣ. ಅದನ್ನ ವಿಜ್ಞಾನ ದೃಷ್ಟಿಯಿಂದ 4 ಭಾಗ ಮಾಡಿರ್ತಾರೆ. ಇದು ಜಸ್ಟ್ ಲೈಕ್ an onion has layers, earth also has layers inside. As we go deeper, rocks become hotter and there will be molten liquid called lava, and also pressure becomes enormous as we go inside. ಭೂಮಿಯ ಕೆಳಭಾಗಕ್ಕೆ ಹೋದಾಗೆಲ್ಲ ಆಳಕ್ಕೆ ಹೋದಂತೆ ಉಷ್ಣತೆ ಮತ್ತು ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಭೂಕಂಪದ ಅಲೆಗಳ ಮೂಲಕ ವಿಜ್ಞಾನಿಗಳು ಭೂಮಿಯ ಒಳಭಾಗವನ್ನು ಅಧ್ಯಯನ ಮಾಡ್ತಾರೆ. ಕಾರಣ, ಯಾರೂ ಭೂಮಿಯ ಒಳಗೆ ಹೋಗಿ ಏನಿದೆ ಅಂತ ನೋಡೋಕ್ಕಾಗಲ್ಲ. ಅನೇಕ ಕಾರಣಗಳಿವೆ, ಅದನ್ನ ಹೇಳೋದಕ್ಕೆ ಇಲ್ಲಿ ಆಗೋದಿಲ್ಲ. ಅಪ್ಪರ್ ಮ್ಯಾಂಟ್ಲ್ ಅಂತ ತೋರಿಸಿದ್ರಲ್ಲ, ಕೆಂಪಿರ್ತಕ್ಕಂಥದ್ದು, ಅದು ಅಪ್ಪರ್ ಮ್ಯಾಂಟ್ಲ್ ಅಂತ. ಅದು ಕ್ರಸ್ಟಿನ ಕೆಳಭಾಗದಲ್ಲಿದೆ. ಮೇಡ್ ಔಟ್ ಆಫ್ ಸೆಮಿ ಸಾಲಿಡ್ ರಾಕ್ಸ್. ಇದು ಬಿಸಿಯಾಗಿರ್ತಕ್ಕಂಥ ಶಿಲೆಗಳಿಂದ ಆಗಿರುತ್ತೆ. ಇಲ್ಲಿ ಉಷ್ಣತೆ ಎಷ್ಟಿರುತ್ತೆ ಅಂದ್ರೆ 500 ಡಿಗ್ರಿಯಿಂದ 900 ಡಿಗ್ರಿ. ನಾವಿರ್ತಕ್ಕಂಥ ಸ್ಥಳದಲ್ಲಿ 40 ರಿಂದ 60 ಡಿಗ್ರಿ, 50 ಡಿಗ್ರಿ ಹೋದ್ರೆ ನಾವು ತಡೆಯೋಕೆ ಆಗೋಲ್ಲ. ಅಂತದ್ದು ಅಲ್ಲಿ ಒಳಭಾಗದಲ್ಲಿ 500 ಡಿಗ್ರಿಯಿಂದ 900 ಡಿಗ್ರಿ ಇರುತ್ತೆ. ಅದನ್ನ ಯಾರು ತಡ್ಕೊಳಕ್ಕಾಗಲ್ಲ. ಆದ್ರಿಂದ ನಾವು ಅಲ್ಲಿ ಹೋಗೋದಕ್ಕಾಗಲ್ಲ, ಕೇವಲ ಊಹೆ ಮಾಡ್ಬೋದು. ಇಲ್ಲಿ ಒಂದು ವಾಲ್ಕೆನೋ ಚಿತ್ರ ತೋರಿಸಿದೀನಿ ನಾನು. ವಾಲ್ಕೆನೋ ಒಳಗೆ ಹರಿತಾ ಇದೆ ನೋಡಿ, ಅದು ನಿಂತ್ಕೊಂಡಿಲ್ಲ. ನೀವು ಈ ಚಿತ್ರವನ್ನು ನೋಡಿದಾಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹರ್ಕೊಂಡ್ ಬರ್ತಿರ್ತಕ್ಕಂಥದ್ದು, ಜ್ವಾಲಾಮುಖಿ ಹರ್ಕೊಂಡ್ ನೋಡ್ತಾ ಇದ್ದೀರಾ. ಅದು ಜ್ವಾಲಾಮುಖಿ ಮತ್ತು ಭೂಕಂಪಗಳಿಗೆ ಮ್ಯಾಂಟಲಿನ ಚಟುವಟಿಕೆ. ಮ್ಯಾಂಟಲ್ ಅಂತ ಹೇಳಿದ್ವಲ್ಲ,
ಆ ಮ್ಯಾಂಟಲ್ ಅಂತಕ್ಕಂಥ ಒಂದು ಪದದಲ್ಲಿ ಈ ಚಟುವಟಿಕೆಗಳು ಆಗ್ತಾ ಇರುತ್ತೆ. ಇದು ತುಂಬಾ ದಪ್ಪನಾಗೂ ಇರುತ್ತೆ. ಮ್ಯಾಂಟಲ್ ಅಲ್ಲಿ 2 ಭಾಗ ಇರುತ್ತೆ, ಅಪ್ಪರ್ ಮ್ಯಾಂಟಲ್ ಮತ್ತು ಲೋಯರ್ ಮ್ಯಾಂಟಲ್ ಅಂತ. ಈ ಲೋಯರ್ ಮ್ಯಾಂಟಲ್ ಅಂತಕ್ಕಂಥದ್ದು ಎಕ್ಸ್ಟೆಂಡ್ಸ್ ಡೀಪ್ ಇನ್ಸೈಡ್ ದಿ ಅರ್ತ್, ಅತ್ಯಂತ ಒಳಭಾಗದಲ್ಲಿರ್ತಕ್ಕಂಥದ್ದು ಲೋಯರ್ ಮ್ಯಾಂಟಲ್ ಅಂತ. ಇದು ಭೂಮಿಯ ಒಳಗೆ ಬಹಳ ಆಳವಾಗಿ ವಿಸ್ತರಿಸಿದೆ. ಟೆಂಪರೇಚರ್ ಮೇ ಎಕ್ಸ್ಟೆಂಡ್ ಟು 3000 ಡಿಗ್ರೀಸ್, 3000 ಡಿಗ್ರಿಯಷ್ಟು ಟೆಂಪರೇಚರ್ ಉಷ್ಣಾಂಶತೆ ಇರುತ್ತೆ ಅಲ್ಲಿ. ಹೀಟ್ ಸ್ಲೋಲಿ ಮೂವ್ಸ್ ಅಪ್ವರ್ಡ್ ಥ್ರೂ ಕನ್ವೆಕ್ಷನ್ ಕರೆಂಟ್ಸ್, ಅಲ್ಲಿಂದ ಪ್ರವಾಹಗಳ ಮೂಲಕ ಉಷ್ಣಾಂಶ ಮೇಲಕ್ಕೆ ಬರಬಹುದು. ಸರ್ಕ್ಯುಲರ್ ಕನ್ವೆಕ್ಷನ್ ಕರೆಂಟ್ಸ್ ಇನ್ಸೈಡ್ ದಿ ಮ್ಯಾಂಟಲ್, ಅಂದ್ರೆ ಮ್ಯಾಂಟಲ್ ಒಳಭಾಗದಲ್ಲೇ ಸರ್ಕ್ಯುಲರ್ ಆಗಿ ಈ ಒಂದು ಭೂಕಂಪಕ್ಕೆ ಬೇಕಾಗ್ತಕ್ಕಂಥ ಈ ಲಾವಾ ಅಂತ ಅವೆಲ್ಲ ಒಳಗೆ ತಿರುಗಾಡ್ತಾ ಇರುತ್ತೆ. ಅವೆಲ್ಲ ತಿರುಗಾಡ್ತಾ ಇರೋದನ್ನೇ ಭೂಕಂಪ, ಇವೆಲ್ಲವೂ ಆಗ್ತಕ್ಕಂಥದ್ದು. ಈ ಇನ್ನರ್ ಮ್ಯಾಂಟಲ್ ಅಲ್ಲಿ ಆಗುತ್ತಲ್ಲ ಪ್ರವಾಹಗಳಿಗೆಲ್ಲ, ಆ ಪ್ರವಾಹಗಳಿಂದ ಖಂಡಗಳ ಚಲನೆ ಸಹಾಯ ಮಾಡುತ್ತವೆ. ಅಂದ್ರೆ ಮೂವ್ಮೆಂಟ್ ಆಫ್ ಆಲ್ ಥಿಂಗ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫ್ರಮ್ ದೀಸ್ ಕರೆಂಟ್ಸ್. ಡೀಪ್ ಇನ್ಸೈಡ್ ದಿ ಅರ್ತ್ ಹೀಟ್ ಈಸ್ ಆಲ್ವೇಸ್ ಮೂವಿಂಗ್. ಹೀಟ್ ಅಂತಕ್ಕಂಥದ್ದು ಹೇಳ್ತೀವಲ್ಲ, ಉಷ್ಣತೆ ಅಂತಕ್ಕಂಥದ್ದು ಯಾವಾಗಲೂ ಭೂಮಿಯಲ್ಲಿ ಮೂವ್ ಆಗ್ತಾನೆ ಇರುತ್ತೆ, ಅದು ಮೇಲ್ ಬರಲ್ಲ. ಅಕಸ್ಮಾತ್ ಆಗಿ ಮೇಲ್ ಬಂತು ಅಂತಂದ್ರೆ ಅದೇ ನಾವು ಲಾವಾ ಅಂತ ಕರಿತೀವಿ, ಜ್ವಾಲಾಮುಖಿ ಅಂತ ಕರಿತೀವಿ. ಈಗ ಅತ್ಯಂತ ಒಳಭಾಗದಿರ್ತಕ್ಕಂಥ ಭಾಗಕ್ಕೆ ಹೋಗೋಣ. ಅದಕ್ಕೆ ಒಳಗಿನ ಕೋರ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಬಿಳಿ ಬಣ್ಣದ ಚೆಂಡಿನ ತರ ಇದೆಯಲ್ಲ, ಅದು ಇನ್ನರ್ ಮೋಸ್ಟ್ ಪಾರ್ಟ್ ಆಫ್ ದಿ ಅರ್ತ್. ನೀವು ಯಾವ ಕಡೆಯಿಂದ ನೋಡಿದ್ರು ಅದೇ ಕಾಣಿಸುತ್ತೆ. ಅಮೆರಿಕಾದಲ್ಲೂ ಅದೇ ಇರ್ಬೋದು, ಇಂಗ್ಲೆಂಡ್ ನಲ್ಲೂ ಅದೇ ಇರ್ಬೋದು. ಕಾರಣ ಏನಂದ್ರೆ ಗ್ರಾವಿಟಿ ಅಂತಕ್ಕಂಥದ್ದು ವರ್ಕ್ ಮಾಡ್ತಿರುತ್ತೆ. ಅದನ್ನ ಈ ತರಗತಿಯಲ್ಲಿ ಹೇಳಕ್ಕಾಗಲ್ಲ ನಿಮ್ಗೆ. ಆದ್ರಿಂದ ನೀವು ಅಮೆರಿಕಾದಲ್ಲಿ ನಿಂತ್ಕೊಂಡ್ರು ಸಹಿತ, ಅಂದ್ರೆ ಇಂಡಿಯಾಕ್ಕೆ ಜಸ್ಟ್ ಆಪೋಸಿಟ್, ನಾವಿಲ್ಲಿ ಮೇಲ್ ನಿಂತ್ಕೊಂಡಿರ್ತೀವಿ, ಆ ಭೂಮಿಯಿಂದ ಒಳಗಡೆ ಒಂದು ಟನಲ್ ಕೊರಿತೀವಿ ಅಂತ ಇಟ್ಕೋಣ. ಆ ಟನಲ್ ಕರೆದು ಅಮೆರಿಕಕ್ಕೆ ಆ ಟನಲ್ ಹೋದ್ರು ಸಹಿತ ಅಲ್ಲಿ ನಿಂತ್ಕೊಂಡವರು ಅಮೆರಿಕಾದಲ್ಲಿ ನೆಟ್ಗೆ ನಮ್ಮಂಗ್ ನಿಂತಿರ್ತಾರೆ. ಆದ್ರಿಂದ ಅದರ ಎಫೆಕ್ಟ್ ಬಹಳ ವಿಚಿತ್ರವಾಗಿರುತ್ತೆ. ಅದು ಗ್ರಾವಿಟಿಗೋಸ್ಕರ. ಅಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದ್ರೆ ಸುಮಾರು 5500 ಡಿಗ್ರಿ ಇರುತ್ತೆ. ಒಳಗೆ ನೀವು ಊಹೆ ಮಾಡ್ಕೊಳ್ಳೋಕೆ ಆಗೋಲ್ಲ. ಈ ಕಲ್ಪನೆಗಳೆಲ್ಲ ವಿಜ್ಞಾನಿಗಳು ಸೈಸ್ಮಿಕ್ ವೇವ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ವೇವ್, ಒಳಭಾಗದಿಂದ ಬರ್ತಕ್ಕಂಥ ವೇವ್ಸ್ ಇಂದ ಕಂಡಿಡ್ಕೊಂಡಿದ್ದಾರೆ. ಭೂಮಿಯ ಒಳಭಾಗದಲ್ಲಿ ಅತಿಯಾದ ಒತ್ತಡ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಲೋಹಗಳು, ನಿಕ್ಕಲ್, ಐರನ್, ಇವೆಲ್ಲ ಲೋಹಗಳಿವೆ. ಆ ಲೋಹಗಳು ಘನ ಪದಾರ್ಥವಾಗಿ ಉಳ್ಕೊಳ್ಳುತ್ತೆ, ಅವು ಲಿಕ್ವಿಡ್ ಆಗೋಲ್ಲ. ಮ್ಯಾಂಟಲ್ ಅಲ್ಲಿ ಮಾತ್ರ ಲಿಕ್ವಿಡ್ ಆಗಿರುತ್ತೆ. ಅಂದ್ರೆ ಒಳಭಾಗದ ಕೋರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರುತ್ತೆ. ಮ್ಯಾಗ್ನೆಟಿಕ್ ಎಫೆಕ್ಟ್ ಇರೋದ್ರಿಂದ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳ ಚಲನೆ, ದಿಕ್ಕು, ಕಂಪಾಸ್, ಇವೆಲ್ಲವೂ ಆಗುತ್ತೆ. ಅದರ ಬಗ್ಗೆ ಹೆಚ್ಚು ಇಲ್ಲಿ ನಾವು ಹೇಳೋಕ್ಕಾಗಲ್ಲ. ಇದು ಕೇವಲ ಒಂದು ಸರಳ ವಿಜ್ಞಾನವಾದ್ರಿಂದ ಇಷ್ಟು ತಿಳ್ಕೋಬಹುದು. ಭೂಮಿಯ ಅತ್ಯಂತ ಒಳಭಾಗದಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರುತ್ತೆ. ಕನ್ನಡದಲ್ಲಿ ಚುಂಬಕ ಅಂತ ಕರೀತಾರೆ. ಅದನ್ನ ಇಟ್ಕೊಳ್ಳಿ. ಭೂಮಿಯ ಕ್ರಸ್ಟ್, ಅದಕ್ಕೆ ಭೂಪಟಲ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ಕೋರ್ವರೆಗೂ ಭೂಮಿ ಚಲನೆಯಿಂದ ತುಂಬಿದೆ. ಅಂದ್ರೆ ಇದು ಜೀವಂತ ಗ್ರಹವಾಗಿದೆ. ಭೂಮಿ ಒಳಗಾಗ್ತಕ್ಕಂಥ ಚಲನೆ ನಮಗೆ ಗೊತ್ತಾಗಲ್ಲ. ಗ್ರಾವಿಟಿ ಇದೆ, ಮೂವ್ಮೆಂಟ್ ಇದೆ, ಏನೇನೋ ಚಲನೆಗಳು ಒಳಗಿರುತ್ತೆ. ಸರ್ಕ್ಯುಲರ್ ಮೂವ್ಮೆಂಟ್ ಇರುತ್ತೆ. ಅದು ನೀವು ಜಿಯಾಲಜಿಯಲ್ಲಿ ಹೆಚ್ಚು ವಿಜ್ಞಾನವನ್ನು ಓದ್ಬೇಕು ಅಂದ್ರೆ ಅವೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ, ಕೋರ್ ಬಿಗಿನ್ಸ್ ಅಟ್ ದಿ ಡೆಪ್ತ್ ಆಫ್ ದಿ ಅಪ್ರಾಕ್ಸಿಮೇಟ್ಲಿ 2900 ಕಿಲೋಮೀಟರ್ಸ್ ಫ್ರಮ್ ದಿ ಕ್ರಸ್ಟ್. ಕ್ರಸ್ಟ್ ನಿಂದ ನಾವು ಕೆಳಗಡೆ ಹೋಗ್ತಾ ಹೋದ್ರೆ ಸುಮಾರು 3000 ಕಿಲೋಮೀಟರ್ ಹೋಗ್ಬೇಕು. ನಮ್ಗೆ ಅವಾಗ ಇನ್ನರ್ ಕೋರ್ ಸಿಗುತ್ತೆ. ಅದು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ವುಡ್ ಹ್ಯೂಮನ್ಸ್ ಎವರ್ ರೀಚ್ ಅರ್ತ್ಸ್ ಕೋರ್? ಕ್ವಶನ್ ಮಾರ್ಕ್. ವೈ ಇಸ್ ದಿ ಇನ್ನರ್ ಕೋರ್ ಸಾಲಿಡ್ ಈವನ್ ಅಟ್ ಹೈ ಟೆಂಪರೇಚರ್? ಕ್ವಶನ್ ಮಾರ್ಕ್. Can life exist deep underground? Question mark. These questions
ಜನರೇಟ್ ಥಿಂಕಿಂಗ್ ಫಾರ್ ಯು. ಕ್ರೆಡಿಟ್ಸ್. ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ಇದರ ಕಲ್ಪನೆ ಮತ್ತೆ ವಿನ್ಯಾಸ, ಧ್ವನಿ ನಾನು ಸಿ.ಜಿ. ನಾಗರಾಜ್ ಮಾಡಿದ್ದೀನಿ. ನಾನು ಅನೇಕ ವರ್ಷಗಳ ಪಾಠ ಮಾಡಿದ ಮೇಲೆ ಇವುಗಳ ಒಂದು ಸರಳ ವಿಜ್ಞಾನವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತಾ ಇದ್ದೀನಿ. ಅಕಾಡೆಮಿಕ್ ಅಸಿಸ್ಟೆಂಟ್ ಇದಕ್ಕೆ ChatGPT ಇಂದ ತಗೊಂಡಿದ್ದೀನಿ. ಇಮೇಜಸ್ ChatGPT ಕ್ರಿಯೇಟ್ ಮಾಡಿದೆ, ಕ್ರಿಯೇಟಿವ್ ಕಾಮನ್ಸ್ ಕ್ರಿಯೇಟ್ ಮಾಡಿದೆ. ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಬೇರೆಯವರಿಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ, ಮತ್ತು ಬೇರೆಯವರಿಗೆ ಇದನ್ನು ನೋಡೋದಕ್ಕೆ ಹೇಳಿ. ಥ್ಯಾಂಕ್ ಯು.